ಒಂದು ಬಾಳೆದಿಂಡು ಪಲ್ಯ ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ನಾನಿಲ್ಲಿ ಮೊಳಕೆ ಕಟ್ಟಿರೋಂಥ ಕಾಳು, ನಾನು ಏನಪ್ಪ ಇದು ಬಾಳೆದಿಂಡು ಪಲ್ಯ ಮಾಡೋ ಟೊಮೊಟೊ ತಂದು ಇಟ್ಕೊಂಡ್ರೆ ನನ್ನ ಮಗ ಟೊಮೊಟೊ ತಿಂತಾನೆ. ಟೊಮೊಟೊ ಕಳ್ಳ ನೀನು ಅಲ್ವೇನಾ? ಟೊಮೊಟೊ ಕಳ್ಳ. ಫ್ರೆಂಡ್ಸ್, ನಾನು ಬಂದು ಬಾಳೆದಿಂಡು ಪಲ್ಯ ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಬಾಳೆದಿಂಡು ಪಲ್ಯಕ್ಕೆ ನಾನು 2 ಥರ ಕಾಳು ಹಾಕ್ತೀನಿ. ಸೊ ಇದು ಹೀಟ್ ಆಗಿರೋದ್ರೆ ಬಾಳೆದಿಂಡು ಇದೊಂದು ಬರೀ ಒಂದು ಹಾಕಿದ್ರೆ ಹೀಟ್ ಆಗುತ್ತೆ. ಸೊ ಹಾಗಾಗಿ ಇದ್ರ ಜೊತೆ ಹೆಸರು ಕಾಳು ಸ್ವಲ್ಪ ತಂಪು, ಹಾಗಾಗಿ ಅದ್ರ ಜೊತೆ ಇದೊಂದು ಕಾಳು ಇರಲಿ ಅಂತ ಕಾಂಬಿನೇಷನ್, ತಂಪು ಮತ್ತು ಹೀಟ್ ಎರಡೂ ಸರಿ ಹೋಗುತ್ತೆ ಅಂತ ಹಾಕ್ತಾಯಿದ್ದೀನಿ. ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನು ಈ ರೀತಿ ಹಚ್ಕೊಂಡಿದ್ದೀನಿ. ಈಗ ಇದನ್ನು ಕುಕ್ಕರ್ಗೆ ಹಾಕಿ ಒಂದ್ಸಲ ತೊಳ್ಕೊಳ್ತೀನಿ. ಕಾಳುಗಳನ್ನ ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ಹಾಕ್ಕೊಳ್ತೀನಿ, ಜಾಸ್ತಿ ಹಾಕೊಳ್ಳಲ್ಲ. ಇದರಲ್ಲಿ ಅರ್ಧ ಪ್ಯಾಕೆಟ್ ಹಾಕ್ಕೊಳ್ತೀನಿ. ಆ್ಯಕ್ಚುಲಿ ನಮ್ಮ ಮನೇಲೇ ನೆನೆ ಹಾಕಿ ನಾನು, ಆದರೆ ಇವತ್ತು ಬಾಳೆದಿಂಡು ನೋಡೋಣ, ಬಾಳೆದಿಂಡು ಪಲ್ಯ ಮಾಡೋಣ ಅಂತ ತಟ್ಟೆದಾರ ಹೋಗಿಲ್ಲ. ಹಂಗಾಗಿ ಈಗ ನೆನೆ ಹಾಕ್ಬಿಟ್ಟು ಮಾಡ್ತೀನಿ, ಲೇಟ್ ಆಗುತ್ತೆ. ಹಂಗಾಗಿ ಇವೆರಡನ್ನ ತಂದ್ಬಿಟ್ಟು ಅದ್ರ ಹೋಗ್ಬಿಟ್ಟು ಸೊ ನೋಡಿ ಇಷ್ಟನ್ನ ಹಾಕ್ಕೊಂಡು ತೊಳ್ಕೊಳ್ತೀನಿ. ಈಗ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ತೀನಿ. ಇದನ್ನ ಇಲ್ಲಾಂದರೆ 2 ವಿಸಲ್ ಬರೆಸ್ತೀನಿ. ಇದನ್ನ ಒಂದಾಗೈತೆ, ಇನ್ನೊಂದು ಬರೆಸ್ಬೇಕು. ಬಾಳೆದಿಂಡು ಪಲ್ಯಕ್ಕೆ ಏನೇನು ಹಾಕ್ತೀನಿ ಅಂದರೆ, ಒಗ್ಗರಣೆಗೆ ಒಂದು ಈರುಳ್ಳಿ ಹಾಕ್ತೀನಿ, ಕ್ಯಾರೆಟ್ ಹಾಕ್ತೀನಿ, ಮತ್ತು ಟೊಮೊಟೊ ಹಾಕ್ತೀನಿ, ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಮೆಣಸಿನ್ಕಾಯಿ ಒಂದೇ ಒಂದು ತೊಗೊಂಡಿದ್ದೀನಿ. ಆಪ್ಷನಲ್, ಯಾಕಂದರೆ ನನ್ನ ಮಗ ಖಾರ ತಿನ್ನಲ್ಲ, ಹಂಗಾಗಿ ಒಂದು ತೊಗೊಂಡಿದ್ದೀನಿ ನಾನು. ಲೆಮನ್ ಅರ್ಧ, ಮತ್ತು ಒಂದು ಬೆಳ್ಳುಳ್ಳಿ. ಸೊ ಇದಕ್ಕೆ ನಾವು ಕ್ಯಾಪ್ಸಿಕಮ್ ಸೇರಿಸ್ಕೋಬೇಕು. ಸೊ ಕ್ಯಾಪ್ಸಿಕಮ್ ಇಲ್ದಿರೋದ್ರಿಂದ ನಾನು ಸೇರಿಸ್ಕೊಂಡಿಲ್ಲ. ಸೊ ಇಷ್ಟು ನಾಲ್ಕು ಮಾಡ್ತೀನಿ ಬನ್ನಿ. ಫ್ರೆಂಡ್ಸ್, ಇಲ್ಲಿ ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ, ಆಯಿಲ್ ಹಾಕ್ಕೊಳ್ಳೋಣ. ಅದೈತೆ. ಸೊ ಮೊದಲು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಆನಂತರ ಬೆಳ್ಳುಳ್ಳಿ ನೀಟಾಗಿ ಫ್ರೈ ಮಾಡ್ತೀನಿ. ಆಮೇಲೆ ಮಾಮೂಲಿ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ತೀನಿ. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಫ್ರೈ ಮಾಡಿಕೊಂಡು ನೀಟಾಗಿ ಇಷ್ಟು ಫ್ರೈ ಆದಮೇಲೆ ನೆಕ್ಸ್ಟ್ ಬಂದು ನಾನು ಫ್ರೆಂಡ್ಸ್ ಇಷ್ಟು ಫ್ರೈ ಆಗಿದೆ. ಇಷ್ಟು ಫ್ರೈ ಆದಮೇಲೆ ನಾನು ಬಂದು ಕ್ಯಾರೆಟ್ ಹಾಕ್ಕೊಳ್ತೀನಿ. ಸೊ ಕ್ಯಾರೆಟ್ ಹಾಕೊಂಡ್ರೆ ಇದೊಂದು ಸ್ವಲ್ಪ 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಫ್ರೈ ಆಗಿತ್ತು, ಈರುಳ್ಳಿ ಅಂತ ಇದ್ದೀನಿ. ಕ್ಯಾರೆಟ್ ಒಂದು 2 ನಿಮಿಷ ಫ್ರೈ ಆದ್ಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಫ್ರೆಂಡ್ಸ್, ಇದು ಏನಪ್ಪ ಅಂದರೆ, ನಾವು ಬಾಳೆದಿಂಡು ಪಲ್ಯನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದು ಅಂತಾರೆ. ಹೌದು, ಅದಕ್ಕೆ ಕಿಡ್ನಿ ಸ್ಟೋನ್ಗೆ ಮತ್ತು ಬೇರೆ ಥರದಕ್ಕೆ. ಸೊ ನಾನು ಟೊಮೊಟೊ, ಈರುಳ್ಳಿ ಮತ್ತು ಕ್ಯಾರೆಟ್ ಎಲ್ಲ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಸೊ ಕ್ಯಾಪ್ಸಿಕಮ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಕ್ಯಾಪ್ಸಿಕಮ್ ಇರಲಿಲ್ಲ, ಸೊ ನಾನು ಹಂಗಂಗೆ ಆಗ್ತಿಲ್ಲ. ಸೊ ನೀವೇನಾದ್ರು ಕ್ಯಾಪ್ಸಿಕಮ್ ಇತ್ತಂದರೆ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನು ಇದನ್ನು ಏನಕ್ಕಪ್ಪ ಒಳ್ಳೆಯದು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ನಾನು ಹೇಳ್ಬೇಕಾಗಿಲ್ಲ. ಸೊ ಆದರೂ ಒಂದು ಸಲ ಹೇಳ್ತೀನಿ. ಸೊ ಕಿಡ್ನಿ ಸ್ಟೋನ್ಗೆ ರಾಮಬಾಣ ಅಂತಾರಲ್ಲ, ಆ ರೀತಿ ಒಳ್ಳೆಯದು, ಸಿಕ್ಕಾಪಟ್ಟೆ ಒಳ್ಳೆಯದಿದ್ದು. ಸೊ ಕೆಲವೊಬ್ರು ಊರ ಕಡೆ ಎಲ್ಲ ಸಿಗುತ್ತೆ, ಬಟ್ ಈಗ ಸಿಟಿ ಕಡೆನೂ ಸಿಗುತ್ತೆ. ಸೊ ತಗೊಳ್ಬೋದು. ಸೊ ಅದನ್ನ ಕೆಲವೊಬ್ರು ತೊಗೋತಾರೆ ಕೂಡ, ಇಲ್ಲ ಅಂತ ಹೇಳ್ತಾರೆ ನಾನು. ತೊಗೊಂಡು ಜ್ಯೂಸ್ ಮಾಡಿಕೊಡ್ತಾರೆ ಮಕ್ಕಳಿಗೆ. ಬಟ್ ಜ್ಯೂಸ್ ಇಷ್ಟ ಇರೋಲ್ಲ, ಇಲ್ಲ ದೊಡ್ಡವ್ರಿಗೂ ಜ್ಯೂಸ್ ಇಷ್ಟ ಇರೋಲ್ಲ, ಬಟ್ ಬಲವಂತದಿಂದ ಕುಡಿತಾ ಇರ್ತೀವಿ. ಸೊ ಅದು ಇಷ್ಟ ಇರೋಲ್ಲ. ಮೇನ್ ಇನ್ನೊಂದು, ನಾವು ಬಾಳೆದಿಂಡಿಗೆ, ಈಗ ನಮ್ಮೂರ ಕಡೆನೇ ಬಾಳೆದಿಂಡಿಗೆ ಏನಪ್ಪ, ಹುಳ್ಳಿಕಾಳು ಹಾಕ್ತಿದ್ವಿ. ಸೊ ಹುಳ್ಳಿಕಾಳು ಮತ್ತು ಬಾಳೆದಿಂಡು ಎರಡೂ ಇಟ್ಟಿರೋದ್ರಿಂದ ಸೊ ಸಿಕ್ಕಾಪಟ್ಟೆ ಹೀಟ್ ಆಗಿಬಿಡುತ್ತೆ ಬಾಡಿಗೆ. ನಾವು ವಾರದಲ್ಲಿ 2 ಸಲ 3 ಸಲ ತಿಂದರೆ ಸಿಕ್ಕಾಪಟ್ಟೆ ಹೀಟ್ ಆಗಿಬಿಡುತ್ತೆ ಬಾಡಿಗೆ. ಸೊ ನಾವು ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಸೊ ಬಾಳೆದಿಂಡು ಇಟ್ಟಿರೋದ್ರಿಂದ, ನಾವು ಹೆಸ್ರು ಕಾಳು ತಂಪಿರೋದ್ರಿಂದ, ಸೊ 2 ಕಾಂಬಿನೇಷನಾಗಿ ಹಾಕಿದ್ರೆ ಬಾಡಿ ಹೀಟು ಆಗೋಲ್ಲ
ಜಾಸ್ತಿ ನಮಗೆ ಏನೂ ಅನಿಸಲ್ಲ. ಹಾಗಾಗಿ ನಾನು ಜಾಸ್ತಿ ಹೆಸ್ರು ಕಾಳು ಬಳಸ್ತೀವಿ. ಸೊ ಹೆಸ್ರು ಕಾಳು ಬಳಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನೀವು ಇದನ್ನು ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಅಯ್ಯೋ ನನ್ನ ಮಕ್ಕಳು ತಿನ್ನಲ್ಲ ಅನ್ನೋಂಗಿಲ್ಲ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ಬಂದು ಏನು ಕುಕ್ಕರಲ್ಲಿ ವಿಸಲ್ ಹೊಡ್ಸ್ಕೊಂಡು ಇಟ್ಕೊಂಡಿರ್ತೀನಿ 2 ವಿಸಲು. ಸೊ ಅದನ್ನು ಆ್ಯಡ್ ಮಾಡಿ ಒಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ. ಕೊನೆಯಲ್ಲಿ ಎಂಡಿಗೆ ನಾನು ನಿಂಬೆಹಣ್ಣು ಹಿಂಡ್ಕೊತೀನಿ. ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ನಿಂಬೆಹಣ್ಣು ಹಾಕ್ಕೊಳ್ತೀನಿ. ಬೇಕಾದ್ರೆ ನನ್ನ ಮಗ ತಿನ್ನೋದು ಸುಧಾ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ಬನ್ನಿ ಬೇಕಾದ್ರೆ. ಫೈನಲಿ ಪಲ್ಯನೂ ಕೂಡ ರೆಡಿ ಆಯಿತು. ಸೊ ನಾನು ಇನ್ನೊಂದು ಕೂಗ್ಸಿಟ್ಕೊಂಡಿರ್ತೀವಲ್ಲ ನಾನು, ಅದನ್ನು ನೀರನ್ನ ಚೆಲ್ಲಕ್ಕೆ ಹೋಗ್ಬೇಡಿ. ಸೊ ಅದನ್ನು ಕುಡೀರಿ, ಚೆನ್ನಾಗಿರುತ್ತೆ. ಸೊ ಅದು ಒಳ್ಳೆಯದು, ನಾವು ಎಸೆಯೋದಕ್ಕಿಂತ ಕುಡಿದ್ರೆ ಇನ್ನೂ ಒಳ್ಳೆಯದು. ಇಟ್ಕೊಳ್ಳಿ, ಹೆಂಗೈತೆ ಹೇಳಿ ಟೇಸ್ಟ್. ಬಾಳೆಹಣ್ಣು ಪಲ್ಯ ನೀವೇ ಹೇಳ್ಕೊಟ್ಟಿದ್ದಾನೆ, ಹೆಂಗೈತೆ? ಏನೇನಕ್ಕೆ ಒಳ್ಳೇದಿದ್ದು? ಕಿಡ್ನಿ ಸ್ಟೋನಿಗೆ ಒಳ್ಳೆಯದು. ವಾರಕ್ಕೊಂದಪ್ಪ ತಿನ್ನಬೇಕು, ಇಲ್ಲ 15 ದಿನಕ್ಕೊಂದಪ್ಪನಾರು ತಿನ್ನಬೇಕು. ಹೆಸ್ರು ಕಾಳು ಹಾಕೋದ್ರಿಂದ ಏನು ಉಪಯೋಗ? ಬಾಡಿ ಕೂಲ್ ಆಗುತ್ತೆ. ಇದು ಬರೀ ಇದೇ ತಿಂದರೆ ನಿಮಗೆ ಹೀಟ್ ಆಗುತ್ತೆ. ಹೆಸ್ರು ಕಾಳು ಇಂಥ ಕಾಳು ಹಾಕೊಂಡ್ರೆ ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ, ಜಾಸ್ತಿ ಹೀಟ್ ಆಗಲ್ಲ. ಹೊರತೊಬ್ಬ ತಿಂದರೂ ಏನೂ ಆಗಲ್ಲ, ಅಷ್ಟೇ ಬೆನಿಫಿಟ್ಟು, ಏನಿಲ್ಲ. ಆದರೆ ಪ್ರೋಟೀನು ಜಾಸ್ತಿ ಇರುತ್ತೆ. ನಾವು ವೆಜ್ ಆಗಿರೋದ್ರಿಂದ ಜಾಸ್ತಿ ಪ್ರೋಟೀನ್ ಬರಬೇಕಾಗಿರೋದ್ರಿಂದ ಈ ಕಾಳು, ಮೊಳಕೆ ಕಾಳು ಅವ್ನು ತಿನ್ನಿಸಿ ಪಾಪಗೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ, ಪ್ಲೀಸ್ ಬೇಗ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.